ನೋಡಿ, ಹೊಸ ವರ್ಷಾಚರಣೆ ಕಾರಣ ಪ್ರವಾಸಿ ತಾಣ ದೇವರಾಯನ ದುರ್ಗ ಪ್ರವೇಶಕ್ಕೆ ಇದೀಗ ನೋ ಎಂಟ್ರಿ ಅಂದ್ರೆ ಇಲ್ಲೂ ಕೂಡ ನಿರ್ಬಂಧ ಇದೆ. ತುಮಕೂರು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆದೇಶವನ್ನ ಕೊಟ್ಟಿದ್ದಾರೆ. ಕಾರಣ ಇಲ್ಲಿ ಹೊಸ ವರ್ಷ ಸೆಲೆಬ್ರೇಷನ್ ಇರುತ್ತೆ, ಹಾಗಾಗಿ ಬಹಳಷ್ಟು ಜಾಗಗಳಲ್ಲಿ ಇದೆಲ್ಲವೂ ಕೂಡ ರೂಲ್ಸ್ ಅನ್ನ ಮಾಡ್ತಿದ್ದಾರೆ. ತುಮಕೂರು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆದೇಶವನ್ನ ಕೊಟ್ಟಿದ್ದಾರೆ. ಪ್ರವಾಸಿ ತಾಣ ದೇವರಾಯನ ದುರ್ಗ ಇಲ್ಲಿ ಪ್ರವೇಶಕ್ಕೆ ನಿರ್ಬಂಧ ಇದೆ. ಹಾಗೆಯೇ ತುಮಕೂರು ಜಿಲ್ಲೆಯ ನಾಮದ ಚಿಲುಮೆ, ಬಸದಿ ಬೆಟ್ಟ ಸೇರಿ ಇತರೆ ಕಡೆ ನಿರ್ಬಂಧಿಸಲಾಗಿದೆ. ಡಿಸೆಂಬರ್ 31ರ ಸಂಜೆ 6 ಗಂಟೆ, ಜನವರಿ 1ರ ಬೆಳಗ್ಗೆ 8 ಗಂಟೆವರೆಗೂ ಕೂಡ ನಿಷೇಧ ಮಾಡಲಾಗಿದೆ. ಈ ವೇಳೆ ಪ್ರವಾಸಿಗರು ಅಥವಾ ಯಾರೇ ಆಗಲಿ ಪ್ರವೇಶ ಮಾಡುವಂತಿಲ್ಲ. ಒಂದು ವೇಳೆ ಪ್ರವೇಶ ಏನಾದರೂ ಮಾಡಿದ್ರೆ ಅಲ್ಲಿ ಹೋದ್ರೆ ಕಾನೂನು ಬಾಹಿರ ಚಟುವಟಿಕೆ ನಡೆಸಿದ್ದಲ್ಲಿ ಕಾನೂನು ಕ್ರಮವನ್ನ ತೆಗೆದುಕೊಳ್ಳಬಹುದು ಹೇಳಿ ಇದೀಗ ಆದೇಶವನ್ನ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಕೂಡ ಅಲ್ಲಿ ಹೋಗೋ ಹಾಗಿಲ್ಲ. ಒಂದು ಕಡೆ ನಂದಿ ಬೆಟ್ಟ, ಮತ್ತೊಂದು ಕಡೆ ಪ್ರವಾಸಿ ತಾಣ ಅಂತಾನೆ ಫೇಮಸ್ ಆಗಿರುವಂತಹ ದೇವರಾಯನ ದುರ್ಗದಲ್ಲೂ ಕೂಡ ಇದೀಗ ಪ್ರವೇಶಕ್ಕೆ ನಿರ್ಬಂಧ ಇದೆ. ಕಾರಣ ಇಲ್ಲಿ ಹೊಸ ವರ್ಷದ ದಿನ ಅತಿ ಹೆಚ್ಚಾಗಿ ಜನ ಬರ್ತಾರೆ. 31ಗೂ ಕೂಡ ತುಂಬಾ ಜನ ಹೋಗ್ತಾರೆ ಟ್ರಿಪ್ಗಳನ್ನ ಹೊಡಿಲಿಕ್ಕೆ. ಹಾಗಾಗಿ ತುಮಕೂರು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆದೇಶವನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ತುಮಕೂರು ಜಿಲ್ಲೆಯ ನಾಮದ ಚಿಲುಮೆ, ಬಸದಿ ಬೆಟ್ಟ ಸೇರಿ ಇತರೆ ಕಡೆ ಕೂಡ ನಿರ್ಬಂಧಿಸಲಾಗಿದೆ. ಡಿಸೆಂಬರ್ 31ರ ಸಂಜೆ 6 ಗಂಟೆ, ಜನವರಿ 1ರ ಬೆಳಗ್ಗೆ 8 ಗಂಟೆವರೆಗೂ ಕೂಡ ನಿಷೇಧ ಮಾಡಲಾಗಿದೆ. ಅಂದರೆ ಇವತ್ತು 31ನೇ ತಾರೀಕು ಸಂಜೆ 6 ಗಂಟೆಯಿಂದ ನಾಳೆ 8 ಗಂಟೆವರೆಗೂ ಕೂಡ ಇಲ್ಲಿ ನಿಷೇಧ ಮಾಡಲಾಗಿರುವಂಥದ್ದು. ಈ ವೇಳೆ ಏನಾದರೂ ಪ್ರವಾಸಿಗರು ಅಥವಾ ಬೇರೆ ಯಾರಾದರೂ ಕೂಡ ಇಲ್ಲಿ ಎಂಟ್ರಿ ಕೊಡೋದು, ಪ್ರವೇಶ ಮಾಡೋದು ಅಥವಾ ಅಲ್ಲಿ ಹೋಗಿ ಎಣ್ಣೆ ಹೊಡೆಯೋದು, ಈ ರೀತಿಯಾದಂಥ ಕೆಲಸಗಳು ನಡೀತಾ ಇರುತ್ತೆ. ಹುಡುಗರದೆಲ್ಲ ಮಾಡ್ತಾರೆ. ಹಾಗಾಗಿ ಇಫ್ ಇನ್ ಕೇಸ್ ಈ ಥರ ಏನಾದರೂ ಆಯಿತು ಅಂತಂದರೆ ಅವ್ರ ಮೇಲೂ ಕೂಡ ಕಾನೂನು ಕ್ರಮ ಆಗುತ್ತೆ ಅಂತ ಹೇಳಿ ಇದೀಗ ಆದೇಶವನ್ನು ಕೊಟ್ಟಿದ್ದಾರೆ. ರಾಜ್ ನ್ಯೂಸ್ ಕನ್ನಡ.